ಕರ್ನಾಟಕದ ರೈತರಿಗೆ ಮಿನಿ ಟ್ರ್ಯಾಕ್ಟರ್ ಓಕೆ ಮಿನಿ ಟ್ರ್ಯಾಕ್ಟರ್ ಸೇರಿದಂತೆ ಬಂಪರ್ ಸಬ್ಸಿಡಿ ಯೋಜನೆಗಳು ಅಂದ್ರೆ ಬೇರೆ ಬೇರೆ ಸಬ್ಸಿಡಿ ಯೋಜನೆಗಳು ಓಕೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ವೀಕ್ಷಕರೇ ಈ ಒಂದು ವಿಡಿಯೋನ ಫಾಲೋ ಮಾಡ್ತಾ ಹೋಗಿ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಗೈಸ್ ಓಕೆನಾ ಮಿನಿ ಟ್ರ್ಯಾಕ್ಟರ್ ಮತ್ತು ಪಾಲಿ ಹೌಸ್ ಮತ್ತು ಹನಿ ನೀರಾವರಿ ಸಹಾಯಧನ ಸಿಗುತ್ತೆ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ಇದೊಂದು ಬಂಪರ್ ಅವಕಾಶ ಅಂತಾನೆ ಹೇಳ್ಬೋದು ವೀಕ್ಷಕರೇ ಹೌದು ಹಂಗಾದ್ರೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಈ ಒಂದು ಅರ್ಜಿ ಸಲ್ಲಿಸೋ ಪ್ರಕ್ರಿಯೆ ಚಾಲುವಾಗಿದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಹೌದು ವೀಕ್ಷಕರೇ ಉತ್ತರ ಕನ್ನಡ ಮತ್ತು ಹುಬ್ಬಳ್ಳಿ ಜಿಲ್ಲೆಗಳಲ್ಲಿ ಅರ್ಜಿ ಪ್ರಕ್ರಿಯೆ ಆರಂಭವಾಗಿದೆ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ಈ ಒಂದು ಆಪರ್ಚುನಿಟಿನ ಓಕೆ ಇಲ್ಲಿದೆ ನೋಡಿ ಸಿಹಿ ಸುದ್ದಿ ಏನಪ್ಪಾ ಅಂತಂದ್ರೆ 50% ಇಂದ 90% ವರೆಗೂ ಸಬ್ಸಿಡಿ ಒದಗಿಸಲಾಗುತ್ತದೆ ಎಷ್ಟು ಹೇಳಿ 90% ವರೆಗೂ ಸಬ್ಸಿಡಿಯನ್ನ ಒದಗಿಸಲಾಗುತ್ತದೆ ಚಿಂತೆ ಮಾಡಬೇಡಿ ಇನ್ನು ವಿಡಿಯೋ ಇದೆ ಗೈಸ್ ಓಕೆನಾ ಏನಪ್ಪಾ ಅಂತಂದ್ರೆ ಈ ಒಂದು ಅರ್ಜಿಯನ್ನ ಸಲ್ಲಿಸಬೇಕಪ್ಪ ಅಂತಂದ್ರೆ ತೋಟಗಾರಿಕೆ ಇಲಾಖೆಯ ಲಿಂಕ್ ಅನ್ನ ನಾನು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿರ್ತೀನಿ ಆ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದ್ಬಿಟ್ಟು ನನ್ನ ಒಂದು ಡಿಸ್ಕ್ರಿಪ್ಷನ್ ಅಂದ್ರೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಪೇಸ್ಟ್ ಮಾಡಿರ್ತೀನಿ ಹೋಗಿ ಎಲ್ಲರೂ ಕೂಡ ಅಲ್ಲಿ ಲಿಂಕ್ ಸಿಗುತ್ತೆ ಗೈಸ್ ಓಕೆನಾ ನೋಡಿ ಇದೊಂದು ಸುವರ್ಣ ಅವಕಾಶ ಅಲ್ವಾ ಯಾಕಂದ್ರೆ ಉತ್ತರ ಕನ್ನಡ ಹಾಗೂ ಹುಬ್ಬಳ್ಳಿ ಜಿಲ್ಲೆಯ ರೈತರಿಗೆ ಇದೊಂದು ಮಹತ್ವವಾದ ಅವಕಾಶ ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಇಲ್ಲಿ ತೋಟಗಾರಿಕೆ ಇಲಾಖೆ ಇದೆ ಅಲ್ವಾ ಏನ್ ಹೇಳಿ ತೋಟಗಾರಿಕೆ ಇಲಾಖೆ 2025-26ನೆಯ ಕೇಂದ್ರ ಹಾಗೂ ರಾಜ್ಯ ಯೋಜನೆಗಳಡಿ ವಿವಿಧ ಘಟಕಗಳಲ್ಲಿ ಸಹಾಯಧನ ನೀಡಲು ಅರ್ಜಿಯನ್ನ ಕರೆದಿದ್ದಾರೆ ವೀಕ್ಷಕರೇ ನೋಡಿ ಇದೊಂದು ತುಂಬಾ ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು ಇವಾಗ ರೈತರಿಗೆ ಅಂದ್ರೆ ಇವಾಗ ತೋಟ ಮಾಡ್ಕೊಂಡಿರ್ತಾರಲ್ವಾ ಅಲ್ಲಿ ಟ್ರ್ಯಾಕ್ಟರ್ ಅಂದ್ರೆ ಮಿನಿ ಟ್ರ್ಯಾಕ್ಟರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ತೋಟದಲ್ಲಿ ಓಕೆ ಚಿಕ್ಕ ಟ್ರ್ಯಾಕ್ಟರ್ ಓಕೆನಾ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇವಾಗ ಹೊಸ ಟ್ರ್ಯಾಕ್ಟರ್ ತಗೊಳಕ್ ಹೋದ್ರೆ ನಮ್ಗೆ ಬೇಜಾನ್ ಅಮೌಂಟ್ ಬೀಳುತ್ತೆ ಈ ಒಂದು ಸಬ್ಸಿಡಿ ಮುಖಾಂತರ ನಾವು ಅಮೌಂಟ್ ಅನ್ನ ತಗೊಂಡ್ರೆ ಓಕೆ ನಮ್ಗೆ ಇನ್ನೂ ತುಂಬಾ ಅನುಕೂಲ ಆಗುತ್ತೆ 90% ಅಂದ್ರೆ 50ರಿಂದ 90% ವರೆಗೂ ಸಬ್ಸಿಡಿ ಸಿಗುತ್ತೆ ಅಂತಂದ್ರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ ವೀಕ್ಷಕರು ಓಕೆನಾ ನೋಡಿ ನಾನು ನಿಮಗೆ ಪ್ರತಿಯೊಂದು ಮಾಹಿತಿ ನಾನು ತಿಳಿಸ್ತಾ ಇದ್ದೀನಿ ಇನ್ನು ಹೆಚ್ಚಿನ ವಿಡಿಯೋಸ್ಗಳು ಬರ್ತವೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗಾದ್ರೆ ಯಾವುದಕ್ಕೆಲ್ಲ ಅರ್ಜಿಯನ್ನು ನಾವು ಸಲ್ಲಿಸಬಹುದು ಅಂತ ಇವಾಗ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆನಾ ಇದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಕ್ಲಿಯರ್ ಆಗಿ ನೋಡಿ ಫಸ್ಟ್ನೇದು ಬಂದ್ಬಿಟ್ಟು ಮಿನಿ ಟ್ರ್ಯಾಕ್ಟರ್ ಓಕೆನಾ ಅಂದ್ರೆ ಸಣ್ಣ ಟ್ರ್ಯಾಕ್ಟರ್ ಅದಾದ್ಮೇಲೆ ಪಾಲಿ ಹೌಸ್ ಓಕೆ ಅಂದ್ರೆ ಪಾಲಿ ಹೌಸ್ ಈಗ ಹೂವಿನ ಬೆಳೆಯ ವಿಸ್ತರಣೆ ಅಂದ್ರೆ ಜೇನು ಪೆಟ್ಟಿಗೆ ನಿಮಗೆ ಗೊತ್ತಿರುತ್ತೆ ಜೇನು ಪೆಟ್ಟಿಗೆ ಅಂದ್ರೆ ಏನು ಅಂತ ಅದಾಯ್ತಾ ಮತ್ತೆ ಪವರ್ ಟಿಲ್ಲರ್ ಏನು ಹೇಳಿ ಪವರ್ ಟಿಲ್ಲರ್ ಓಕೆ ಮತ್ತೆ ಈರುಳ್ಳಿ ಶೇಖರಣಾ ಘಟಕ ಇತ್ಯಾದಿ ಘಟಕಗಳಿಗೆ ರೈತರು ಅನುದಾನ ಪಡೆಯಲು ಅರ್ಜಿಯನ್ನ ಸಲ್ಲಿಸಬಹುದು ವೀಕ್ಷಕರೇ ಇಷ್ಟು ನಾನು ಹೇಳಿದಲ್ವಾ ಪಾಯಿಂಟ್ ಇವಾಗ ಯಾವುದೆಲ್ಲ ಹೇಳಿ ಮಿನಿ ಟ್ರ್ಯಾಕ್ಟರ್ ಪಾಲಿ ಹೌಸ್ ಹೂವಿನ ಬೆಳೆಯ ವಿಸ್ತರಣೆ ಜೇನು ಪೆಟ್ಟಿಗೆ ಪವರ್ ಟಿಲ್ಲರ್ ಈರುಳ್ಳಿ ಶೇಖರಣಾ ಘಟಕ ಇವಿದಾವಲ್ವಾ ಈ ಪ್ರತಿಯೊಂದಕ್ಕೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅನುದಾನವನ್ನ ಪಡೆದುಕೊಳ್ಳಬಹುದು ವೀಕ್ಷಕರೇ ನೋಡಿರಲ್ವಾ ಓಕೆ ವೀಕ್ಷಕರೇ ಈಗ ಹೆಚ್ಚಿನ ಅನುದಾನಕ್ಕಾಗಿ ನೀವು ಏನ್ ಮಾಡ್ಬೇಕಪ್ಪ ರೈತರು ಅಂತಂದ್ರೆ ಇವಾಗ ಪ್ರಸ್ತುತ ತಮ್ಮ ಜಿಲ್ಲೆಯಲ್ಲಿ ತೋಟಗಾರಿಕಾ ಇಲಾಖೆ ಇರುತ್ತಲ್ವಾ ಹೇಳಿ ತೋಟಗಾರಿಕಾ ಇಲಾಖೆ ಹಿರಿಯ ತೋಟಗಾರಿಕಾ ಅಧಿಕಾರಿ ಕಚೇರಿಗೆ ಒಂದ್ಸಲ ಭೇಟಿ ನೀಡಿ ಅರ್ಜಿ ನಮೂನೆ ಪಡೆದು ಸಲ್ಲಿಸಬೇಕಾಗುತ್ತೆ ಓಕೆ ಇದಾಯ್ತು ಇವಾಗ ಏನೆಲ್ಲ ಬೇಕು ಡಾಕ್ಯುಮೆಂಟ್ಸ್ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಅರ್ಜಿಯನ್ನು ಸಲ್ಲಿಸಬೇಕಪ್ಪ ಅಂತಂದ್ರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಜಮೀನಿನ ದಾಖಲೆ ಬೇಕಾಗುತ್ತೆ ಫೋಟೋ ಬೇಕಾಗುತ್ತೆ ಮತ್ತೆ ನೀರಾವರಿ ಮೂಲದ ಪ್ರಮಾಣ ಪತ್ರ ಮುಂತಾದ ದಾಖಲೆಗಳನ್ನು ಹೊಂದಿರಬೇಕಾಗುತ್ತೆ ಓಕೆನಾ ಅಂದ್ರೆ ಮುಂತಾದ ಬೇರೆ ದಾಖಲೆಗಳು ಕೇಳಬಹುದು ಅವುಗಳನ್ನು ನೀವು ಇಟ್ಕೊಂಡಿರ್ಬೇಕಾಗುತ್ತೆ ಇವಾಗ ಸರ್ಕಾರವು ಸಣ್ಣ ರೈತರಿಗೆ ಆರ್ಥಿಕ ನೆರವಾಗಲೆಂದು ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ ಹಾಗೂ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಓಕೆ ಇದರ ಅಡಿಯಲ್ಲಿ ಎಷ್ಟು 50% ಇಂದ 90% ವರೆಗೂ ಸಬ್ಸಿಡಿಯನ್ನು ನೀಡಲಾಗುತ್ತದೆ ಓಕೆ ಸಬ್ಸಿಡಿಯನ್ನು ನೀಡಲಾಗುತ್ತದೆ ಯಾಕಪ್ಪ ಅಂತಂದ್ರೆ ಆವಾಗಲೇ ನಿಮಗೆ ಸಣ್ಣ ರೈತರಿಗೆ ದೊಡ್ಡ ಆರ್ಥಿಕ ನೆರವಾಗಲಿ ಎಂದು ಸರ್ಕಾರ ತಗೊಂಡುಕೊಂಡಿರೋ ನಿರ್ಧಾರ ಇದು ಮತ್ತೆ ಇನ್ನೊಂದು ವೀಕ್ಷಕರೇ ಈ ಒಂದು ಅರ್ಜಿಯನ್ನು ನೀವು ಸಲ್ಲಿಸಬೇಕಪ್ಪ ಅಂತಂದ್ರೆ ನೀವು ಕರ್ನಾಟಕದವರೇ ಆಗಿರಬೇಕಾಗುತ್ತೆ ಓಕೆ ಮತ್ತೆ ಮೀಸಲಾತಿಯೂ ಕೂಡ ಇದೆ ಹೌದು ವೀಕ್ಷಕರೇ ಮೀಸಲಾತಿಯೂ ಕೂಡ ಇದೆ ಓಕೆನಾ ಪರಿಶಿಷ್ಟ ಜಾತಿ SC ಅವರಿಗೆ 17% ಇದೆ ಪರಿಶಿಷ್ಟ ಪಂಗಡ ST ಅವರಿಗೆ 7% ಇದೆ ಮತ್ತೆ ಮಹಿಳೆಯರಿಗೆ 33% ಇದೆ ಅಲ್ಪಸಂಖ್ಯಾತರಿಗೆ 5% ಇದೆ ಮತ್ತು ಹಾಗೂ ಅಂಗವಿಕಲರಿಗೆ 3% ರಷ್ಟು ಮೀಸಲಾತಿ ಇದೆ ಓಕೆ ಮತ್ತೆ ಹೆಚ್ಚಿನ ಮಾಹಿತಿಗೆ ನೀವೇನ್ ಮಾಡ್ತೀರಾ ಗೊತ್ತಾ ಕೃಷಿಕರು ತೋಟಗಾರಿಕೆ ಇಲಾಖೆ ವೆಬ್ಸೈಟ್ ಅಂತ ಇದೆ ಓಕೆನಾ ಕೃಷಿಕರು ತೋಟಗಾರಿಕೆ ಇಲಾಖೆ ವೆಬ್ಸೈಟ್ ಅಂತ ಇದೆ ಆ ಒಂದು ವೆಬ್ಸೈಟ್ ಲಿಂಕ್ ಅನ್ನು ನಾನು ಟೆಲಿಗ್ರಾಮ್ ಅಲ್ಲಿ ಕೊಟ್ಟಿರ್ತೀನಿ ನನ್ನ ಒಂದು ಚಾನಲ್ ಅಲ್ಲಿ ಕೊಟ್ಟಿರ್ತೀನಿ ಓಕೆನಾ ಅದಾಯ್ತಾ ಮತ್ತೆ ಸಹಾಯವಾಣಿ ನಂಬರ್ ಕೂಡ ಕೊಟ್ಟಿರ್ತೀನಿ 1902 ಓಕೆನಾ ಅದನ್ನು ಕೊಟ್ಟಿರ್ತೀನಿ ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ಅದು ಓಕೆ ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ನೀವು ಇದನ್ನ ಭೇಟಿ ನೀಡಬಹುದು
ವೀಕ್ಷಕರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಮತ್ತೆ ಸಿಗೋಣ. ಬಾಯ್ ವೀಕ್ಷಕರೇ.